भाल के केनरा बैंक के एक बैंक मैनेजर के बर्ताव को लेकर शहर में बहुत गुस्सा है। बैंक सर्विस लेने आने वाली महिलाओं, किसानों, गरीब परिवारों के साथ मैनेजर का बर्ताव बहुत बुरा है, बेइज्जती वाला और इतना कंफ्यूजन पैदा करने वाला है कि उन्हें कन्नड़ भी नहीं आती। इसके अलावा अब एक बैंक मैनेजर द्वारा पत्रकार पर मारपीट की कोशिश की घटना सामने आई है। बताया जा रहा है कि स्थानीय पत्रकार संतोष नाटेकर के साथ बैंक मैनेजर ने कथित तौर पर गाली गलौज, बेइज्जती और मारपीट की जब वह अपनी मां विश्वकर्मा के लोन स्टेटस और बैंक सर्विसेज के बारे में जानकारी लेने कैनरा बैंक गए थे। संतोष नाटेकर ने मीडिया को बताया। कैमरामैन पपुराज का कवरेज। ಬೆಂಕಿ ಹೊಡೆದಿದ್ದೆವು ಸರ್, ಯಾಕೆ ಲೋನ್ ಕೊಡೋಲಾಗಿದೆ, ನಮ್ದು ಏನಾರ ರಿಜೆಕ್ಟ್ ಆದರೂ ರಿಜೆಕ್ಟ್ ಕೊಡಿ, ಸುಮ್ಮನೆ ಯಾಕೆ ಹೊಡಿಸ್ತೀರಿ, ಇವತ್ತು ನಾಳೆಗೂ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ ಸರ್. ಈ ಮ್ಯಾನೇಜರ್ ಇದಕ್ಕೆ ಆ ಮ್ಯಾನೇಜರ್ ಹೋಗ್ರಿ, ಈ ಮ್ಯಾನೇಜರ್ಗೆ ಈ ಮ್ಯಾನೇಜರ್ ನಮ್ಮ ತಾಯಿಯವ್ರಿಗೆ ಸುಮ್ಮನೆ ಓಡಾಡ್ಸ್ಲತ್ತಾರ. ಮತ್ತು ಅದಕ್ಕೆ ನಾವೊಂದು 2-3 ಸಲ ಬಂದ್ವಿ, ನಂಗೆ ಹಿಂಗೆ ಮಾಡೋದು. ಮತ್ತು ಇವತ್ತು ಬೆಳಗ್ಗೆ 11 ಗಂಟೆಗೆ ಮ್ಯಾನೇಜರ್ ಅವ್ರ ಕ್ಯಾಬಿನಾಗ ಹೋಗಿ ನಾ ಮಾತಾಡಿದೆ. ಸರ್, ನಮ್ಮ ವಿಶ್ವಕರ್ಮ ತಾಯಿಗೆ ಯಾಕೆ ಓಡಾಡ್ಸ್ಲತ್ತೀರಿ, ಲೋನ್ ಏನಾಯಿತು ಅಂದ್ರೆ ಅವ್ರು 30 ತಾರೀಕಿಗೆ ಬರ್ರಿ ಎಡಿಟ್ ನಡೆದ ಅಂತ ಹೇಳಿದ್ರು. ಓಕೆ ಸರ್ ಅಂತಂದ್ರೆ, ಮತ್ತು ಸರ್ ಅದಕ್ಕೆ ಕಾರಣ ಏನದ, ಯಾಕದ ನಂಗೆ ಅದ್ರ ಎರಡು ಮತ್ತು ಡಾಕ್ಯುಮೆಂಟ್ಸ್ ಕಮ್ಮಿ ಇದ್ರು ಕೊಡ್ತಾರೆ. ಮತ್ತು ಏನಪ್ಪ ಅಂದ್ರೆ ಯಾಕೆ ಸತ್ತಿಸ್ಲತ್ತೀರಿ, ಸುಮ್ಮನೆ ಆಗಲ್ಲ ಅಂತ ಹೇಳ್ರಿ ರಿಜೆಕ್ಟ್ ಕೂಡ ಅಂತಂದ್ರು. ನೈ ಬೋಲೇನ ಕ್ಯಾಬಿನ್ ಸೆ ಬಾಹರ್ ಜಾವ್, ಅವ್ರಿಗೆ ಕನ್ನಡವೂ ಬರೋದು ಸರ್. ಆ ಮ್ಯಾನೇಜರ್ ಅವ್ರು ಏನಲ್ಲ ಎಲ್ಲಿ ಇರಲ್ಲ ಸರ್, ಎಲ್ಲಿ ಬಟ್ ಅವ್ರು ಕನ್ನಡ ಫಸ್ಟ್ ಕನ್ನಡ ಕಲ್ತ್ಕೋಬೇಕು ಸರ್. ಯಾಕೆ ಇಲ್ಲಿ ಕರ್ನಾಟಕದಾಗ ಮತ್ತು ಇಲ್ಲಿ ಬಾಲ್ಕಿದಾಗ ಏನಪ್ಪ ಅಂದ್ರೆ ಕನ್ನಡ ಮಂದಿ ಹೆಚ್ಚಿಗೆ ಬರ್ತಾರೆ, ಅವ್ರಿಗೆ ಯಾವುದೂ ಹಿಂದಿ ಕೇಳಲ್ಲ. ಪೂರಾ ಇಷ್ಟ ಏನಪ್ಪ ಅಂದ್ರೆ ಹಿಂದಿಯಲ್ಲಿ ಮಾತಾಡೋರು. ಆ ಮ್ಯಾನೇಜರ್ಗಂತೂ ಒಂದು ಕನ್ನಡ ಬರಲ್ಲ, ಇದು ಫಸ್ಟ್ ಸರ್. ಅವ್ರಿಗೆ ಅವ್ರಿಗೆ ಯಾವ್ದು ಅನುಕೂಲ ಐತಂದ್ರೆ ನಾ ಅದೇ ಮಾತಾಡಿದೆ, ನಾನು ಹಿಂದಿದಾಗ ಆಡಿದವ್ರು ಕೇಳಪ್ಲೆ ಮಾತಾಡಿದ್ರು ಭೀ ಅವ್ರು ಏನಂತಾರೆ, तिरक विश्वकर्मा का लेने का तुम्हारे को अधिकार नहीं है, लोन तुम्हारे को विश्वकर्मा लोन लेने का अधिकार नहीं है तुम्हारे को, नहीं ಈ ಥರ ಮಾತಾಡ್ತಾರೆ. ಮತ್ತು ಈ ಅಧಿಕಾರ ಇಲ್ಲ ಅಂದ್ಮೇಲೆ ಮತ್ತು ನಮ್ದು 500 ರೂಪಾಯಿ ಬೌಂಡು ಮತ್ತು ನಮ್ದೆಲ್ಲ ಖರ್ಚು ಯಾಕೆ ಮಾಡಿದ್ರಪ್ಪ ನೀವು, ಯಾಕೆ ತೊಗೊಳ್ರಿ ನಮ್ಮ ಡಾಕ್ಯುಮೆಂಟ್ಸ್, ಯಾಕೆ ನೀವು ಫೋನ್ ಹಚ್ಲತ್ತೀರಿ ನಮ್ಮ ಮನೆಗೆ, ನೀವು ಲೋನ್ ಸೆಕ್ಷನ್ ಆಗ್ಯಾವಂತ ಅಧಿಕಾರ ಇಲ್ಲ ಅಂದಮೇಲೆ ಯಾಕೆ ತೊಗೊಳತ್ತೀರಿ ನೀವು. ಅವ್ರು ಏನಂತಾರೆ ರೀ, ನಿಮ್ಗೆ ಅದು ವಿಶ್ವಕರ್ಮ ಲೋನ್ ತೊಗೊಳಕ್ಕೆ ಅಧಿಕಾರ ಇಲ್ಲ ಅಂತ ಇವತ್ತು ಈ ಮಾತಾಡ್ತಾರೆ. ನಾನು ಈ ದಿನ ತಿರುಗಿಸಿ ಇವತ್ತು ಈ ಮಾತಾಡ್ತಾರೆ. ಮತ್ತು ಈ ಮಾತಾಡಿ ಮೇಲೆ तुम्हारा ಅವಕಾಶ नहीं है, ನಿಮ್ದು ಅವಕಾಶ ಇಲ್ಲ ನಮ್ಗೆ ಲೋನ್ ಕೊಡೋದು, ನಿಮ್ಗೆ ಲೋನ್ ಕೊಡೋದು ನಿಮ್ಗೆ ಅವಕಾಶ ಇಲ್ಲ, ನಿಮ್ಗೆ 10,000 ರೂಪಾಯಿ ಅವಕಾಶ ಇಲ್ಲ ನಿಮ್ಗೆ ಲೋನ್ ಕೊಡೋದು. ಈ ಥರ ಅವಕಾಶ ತೊಗೊಂಡು ಮಾತಾಡ್ತಾರೆ ನಾವು ಮ್ಯಾನೇಜರ್ ಸರ್. ನಾವು 3 ತಿಂಗಳಿಂದ ಆಯ್ತು ಒಂದು ಸಲಕ್ಕಿಂತ ಲೋನಿಗೆ ಬಂದೀವಿ. ನಮ್ಮ ಮಕ್ಕಳು ಮದುವೆ 2 ಮಕ್ಕಳರ, ಹೆಣ್ಮಕ್ಳು 4 ಮಂದಿ ಹೆಣ್ಮಕ್ಳು ನಮ್ಗೆ ಗಂಡಸು ಮಕ್ಕಳು ಇಲ್ಲ, ನಮಗೂ ಗಂಡು ಇಲ್ಲ. 3 ತಿಂಗಳಿಂದ ಆಯ್ತು ಓದಾಡ್ಸತ್ತಾರ, ಲೋನ್ ಕೊಡೋದು ಹೋಗ್ಯಾರ. ನಾವು ಹೊಲ ಮೇಲೆ ಲೋನ್ ಕೊಡೋದು ಹೋಗ್ಯಾರ. ನಮ್ಗೆ ನಾಳೆಗೆ ಇವತ್ತು ಬಾ, ನಾಳೆ ಬಾ, ನಾಳೆ ಬಾ, ನಾಡ್ದು ಬಾ ಅಲ್ಲತ್ತಾರ. ಮತ್ತು ಈ ಜಟಿಗೆ 2 ದಿನ ಹೋದ್ರು, ತಿಂಗಳು ದಿನ ಹೋದ್ರು. ದುಡ್ಡು ಬೇಡಿಲ್ರಿ ಅಂದ್ರೆ ಮಾಡ್ಕೊಡೋದ್ರಿ. ಇವತ್ತು ನಾಳೆ 4ನೇ ತಿಂಗಳು ಆಯ್ತು. ನಮ್ಮ ಮಕ್ಕಳು ಡಬ್ಬು ಒಂದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿನಿ. 3 ತಿಂಗಳು ದಿನ ಆಯ್ತು ರೀ. ಯಾವ ಊರ್ಲಿಂದ ಬಂದಿರಿ? ಎಷ್ಟು ತಿಂಗಳಾಯ್ತು ಹೊಂಟ್ರಿ? 3 ತಿಂಗಳು ದಿನ ಆಯ್ತು ರೀ. ಈ 3 ತಿಂಗಳ ದಿನ ಆಯ್ತು. ಇಲ್ಲೇ ಅವ್ರು ಡಾಕ್ಯುಮೆಂಟ್ಸ್ ಅವ, ಅವ್ರಿಗೆ ಒಬ್ಬರು ಬಲ್ ಯಾರ್ಯಾರು ಬಲ್ಲ ಅವನು ಒಟ್ಟ ಹೇಳಲ್ಲ ಹೋಗ್ಯಾರ. ಅವ್ರು ಒಟ್ಟು ಹಿಂಗೆ ಓಡಾಡ್ಸತ್ತಾರ. ಮ್ಯಾನೇಜರ್ ನಿಮ್ ಕೆಲಸ ಮಾಡಲ್ಲ ಹೋಗ್ಯಾರ.